ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತು. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತಿನ ರೆಸಿಪಿ ಒಂದು ದೋಸೆ ಚಟ್ನಿ ಮಾಡಿದೆ. ಸೊ ಮಕ್ಕಳೆಲ್ಲ ತಿನ್ನಿಸಿ ಕಳಿಸಿದ್ದಾಯಿತು. ಕೆಲಸ ಕೂಡ ಕಂಪ್ಲೀಟ್ ಆಯಿತು. ಮರಗೆಣ್ಸು ಬಂದಿತ್ತು. ಸೊ ತುಂಬ ಫ್ರೆಶ್ ಆಗಿತ್ತು ಮರಗೆಣ್ಸು. 1 kg ತೊಗೊಂಡೆ. 1 kg ತೊಗೊಂಡು ಒಂದು 1/2 kg ಬೇಯಿಸಿಕ್ಕಿದ್ದೀನಿ. ಮಕ್ಕಳು ಬಂದು ತಿಂತಾರೆ ಅನ್ನೋ ಕಾರಣಕ್ಕೆ. ನೋಡೋಣ. ಕೆಲಸ ಎಲ್ಲ ಕಂಪ್ಲೀಟ್ ಆಯಿತು. ಇವಾಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಈ ರೀತಿ ಒಂದು ಪುಟಾಣಿ ಕುಕ್ಕರಲ್ಲಿ ಒಂದು ಅರ್ಧ ಕಟ್ ಬೇಯಿಸಿಕ್ಕಿದ್ದೀನಿ. ನೋಡೋಣ, ಮಕ್ಕಳು ಬಂದ ತಕ್ಷಣ ಕೊಟ್ಟರೆ ತಿನ್ಕೋತಾರೆ. ಹೀಗೆ ಮನೆ ಕೂಡ ಕ್ಲೀನ್ ಮಾಡಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಮಾಡ್ಕೊಂಡು ಇವಾಗ ಬಂದಿದ್ದೀನಿ. ಒಂದಷ್ಟು ಬಟ್ಟೆ ವಾಶ್ ಮಾಡಿದ್ದಿತ್ತು. ನೆನೆ ಬೆಡ್ಶೀಟ್ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕ್ಕೊಂಡಿದ್ದೆ. ಸೊ ಹೊಣೆ ಹಾಕಿ ಹೋಗಿ ತೊಗೊಂಡು ಬಂದು ಎತ್ಕೊಂಡ್ಬಂದು ಇಲ್ಲಿ ಇಕ್ಕಿದ್ದೀನಿ. ಇವಾಗ ಅದೆಲ್ಲ ಫೋಲ್ಡ್ ಮಾಡಬೇಕು, ಮಡಚಿಕ್ಬೇಕು. ಸಿಕ್ಕಾಪಟ್ಟೆ ಕೆಲಸ ಇದೆ. ಟೈಮ್ ಆಗಲೇ 1 ಗಂಟೆ. ನೋಡೋಣ, ಇವತ್ತಿನ ಕೆಲಸ ಇನ್ನೂ ಮುಗ್ದಿಲ್ಲ ನಂದು. ನೋಡೋಣ ಎಷ್ಟು ಗಂಟೆ ಮುಗಿಯುತ್ತೆ ಅಂತ. ಮನಿ ಪ್ಲ್ಯಾಂಟ್ ಸ್ವಲ್ಪ ಬಿಸಿಲಲ್ಲಿರಲಿ ಅಂತ ಈಚೆ ಇಕ್ಕಿದ್ದೀನಿ. ಅಲ್ಲಿ ಈಚೆ ಇಕ್ಕಿದ್ದೀನಿ. ಹೀಗೆ ಕೆಲಸ ಇನ್ನು ಮಾಡ್ತಾಯಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ನ ತೊಗೊಳ್ಳೋಣ ಅಂದ್ಕೊಂಡು ಬಂದೆ. ಅಡುಗೆ ಮಾಡಬೇಕು ಇವಾಗ. ನೋಡೋಣ, ಚಿಕನ್ ತೊಗೊಂಡು ಬಾ ಅಂತ ಹೇಳಿದ್ದಾರೆ. ಹೋಗಿ ಚಿಕನ್ ತೊಗೊಂಬರಕ್ಕೆ ಹೋಗ್ಬೇಕು. ಇವಾಗ ಚಿಕನ್ ತೊಗೊಂಬಂದು ಸಾಂಬಾರು ಮಾಡಬೇಕಾ, ಏನು ಮಾಡಬೇಕು ಅಂತ ನನಗೂ ಐಡಿಯಾ ಇಲ್ಲ. ನಮ್ಮ ಮನೆಯವ್ರು ಕೇಳ್ಕೊಂಡು ಮಾಡಿಕೊಂಡು ಮಾಡ್ತೀನಿ. ಹೀಗೆ ಓಕೆ, ಹೀಗೆ ನೋಡ್ತಾಯಿರಿ ಫ್ರೆಂಡ್ಸ್. ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಫ್ರೆಂಡ್ಸ್, ಟೈಮ್ ಬಂದು 8 ಗಂಟೆ 5 ನಿಮಿಷ ಆಗಿದೆ. 9 ಗಂಟೆ ಕ್ಲಾಸು. ನೋಡಿ ಇನ್ನೂ ಹೆಂಗೆ ಮಲಗಿದ್ದಾರೆ ನಮ್ಮ ಮನೆ ಮಕ್ಕಳು. ಸೊಳ್ಳೆ ಜಾಸ್ತಿ ಅಂತೇಳಿ ಸೊಳ್ಳೆ ಪರ್ದ ಕಟ್ಕೊಂಡಿದ್ದೀವಿ ಎಲ್ಲ ನಾವು. ಸೊ ನೋಡಿ, ಇನ್ನು ಇವರಿಗೆ ಸಾಹೇಬ್ರಿಗೆ ಎದ್ದೊಳ ಮೂಡಿಲ್ಲ. ಇನ್ನು ನಮ್ಮ ದೊಡ್ಡ ಸಾಹೇಬ್ರಿಗೆ ರೇಂಜಲ್ಲಿ ಮಲ್ಗೋರೆ. ಚಿಕ್ಕ ಸಾಹೇಬ್ರನ್ನ ತೋರಿಸ್ತೀನಿ ಬನ್ನಿ. ಇವರಂತೂ ಯಾವ್ಯಾವ ಆ್ಯಂಗಲಲ್ಲಿ ಮಲಗ್ತಾರೆ ಅಂತ ತೋರಿಸ್ತೀನಿ ರೀ. ಯಶಮ್ಮ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎದೋಳಮ್ಮ, ಟೈಮ್ ಆಯಿತು. ಸ್ನಾನ ಮಾಡಿ ಬಂದು ಆ ಕಡೆ ತಿರ್ಕೊಂಡಿದ್ದಳು. ಓಕೆ ಫ್ರೆಂಡ್ಸ್, ನನ್ನ ಮಗ ಎದ್ದ. ಅವನಿಗೆ ಬ್ರಷ್ ಮಾಡಿಸಿ ಬಿಸಿ ಸ್ನಾನ ಮಾಡಿಸಿ ತಿಂಡಿ ತಿನ್ನಿಸಿ ಸ್ಕೂಲಿಗೆ ಕಳಿಸ್ಬೇಕು ಇವಾಗ. ಓಕೆ, ಸುಮ್ಮನೆ ಜಸ್ಟ್ ಒಂದು ಮೆಮೊರಿಬಲ್ ಇರಲಿ ಅಂತ ಹೇಳಿದ್ದು ಒಂದು ವಿಡಿಯೋ ಮಾಡಿಕೊಂಡೆ. ಈಗ ಒಂದು 10 ನಿಮಿಷ ಹೀಗೆ ಕೂತ್ಕೊಂಡು ನಿಂತ್ಕೊಂಡು ಅವರು ಇನ್ನು ಇದು ಮಾಡಬೇಕು. ಈ ರೀತಿ ಮಕ್ಕಳನ್ನ ಕಳಿಸ್ಬೇಕು. ಬೇಗ ಬನ್ನಿ. ಇನ್ನು ನೆನ್ನೆ ವ್ಲಾಗ್, ಎಸ್ಟರ್ಡೇ ವ್ಲಾಗ್ ಇತ್ತು. ಸೊ ಲಾಂಗ್ ಆಗುತ್ತೆ ಅಂತ ಹಾಕಿಲ್ಲ. ಸೊ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ, ನೋಡ್ಕೊಂಡು ಬನ್ನಿ. ನೈಟು ನಮ್ಮ ಮನೆಯವ್ರು ಹಾಲು ಕುಡಿದು ಮಲಗ್ತಾ ಇದ್ದಾರೆ. ಸೊ ಡೈಲಿ ನೈಟ್ ಹಾಲು ಕಾಯಿಸಿಕ್ಕಿದ್ದೀನಿ. ಸೊ ಸ್ವಲ್ಪ ತಣ್ಣಗಾಗಲಿ ಅಂತ. ಇದು ಸ್ವಲ್ಪ ಕಬಾಬ್ ಮಾಡಿದ ಆಯಿಲ್ ಇತ್ತು, ಹಾಗೆ ಇಟ್ಟಿದ್ದೀನಿ. ಚೇಂಜ್ ಮಾಡಬೇಕು. ಈಗ ಹಾಲು ಹಾಕ್ಕೊಡ್ಬೇಕು. ಮತ್ತು ಇಲ್ಲಿ ಜ್ಯೂಸ್ ಪ್ರೋಗ್ರಾಮ್ ಇವತ್ತು. ಜ್ಯೂಸ್ ಹಾಗೆ ತಿನ್ನು ಅಂತ ಹೇಳಿದರೆ ಬೇಡವಂತೆ. ಜ್ಯೂಸ್ಗೆ ಸಕ್ಕರೆ ಹಾಕಿ ಕೊಡಬೇಕಂತೆ ಅವನಿಗೆ. ಮಾಡಿಕೊಡ್ತೀನಿ ಇವಾಗ. ಈ ಹಣ್ಣನ್ನೆಲ್ಲ ಫಸ್ಟು ನೋಡಿಕೊಂಡು ಚೆನ್ನಾಗಿರೋದೆಲ್ಲ ಹೆಚ್ಚಿ ಇದ್ರೊಳಗಡೆ ಹಾಕ್ತೀನಿ. ನೇರಳೆ ಹಣ್ಣ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ. ಹುಳಗಳು ಒಂದೇ ಒಂದು ಹುಳ ಸಿಕ್ಬಿಡ್ತು. ಅದನ್ನೇ ನೋಡಿಕೊಂಡು ಮಾಡ್ತಾಯಿದ್ದೀನಿ. ಏನೋ ಇವನಿಗೆ ಜ್ಯೂಸ್ ಬೇಕೇ ಬೇಕಂತೆ. ಹಂಗೆ ತಿನ್ನಲ್ವಂತೆ ಸಾಹೇಬ್ರು. ನೋಡಿ ವೆಯ್ಟಿಂಗಲ್ಲಿ ಅವ್ರು ಇಲ್ಲಿ ತೋರಿಸೋನ್ನ ಹಿಂಗೆ ನಿಂತವನೆ ಅಂತ ವೆಯ್ಟ್ ಮಾಡ್ಕೊಂಡು ಜ್ಯೂಸ್ಗೆ. ಇಲ್ಲಿ ತೋರಿಸಿ, ಒಂಚೂರು ತೋರಿಸು ಒಂದಷ್ಟು.
ಜ್ಯೂಸ್ ನಾನು ಇದೇ ಫಸ್ಟು ಟೈಮು ಟ್ರೈ ಮಾಡ್ತಾ ಇರೋದು. ಟೇಸ್ಟ್ ಯಾವ ಥರ ಬಂತು ಅಂತ ನನಗೂ ಗೊತ್ತಿಲ್ಲ. ಕೆಲವೊಬ್ರು ನೋಡಿದೆ ನಾನು ಯೂಟ್ಯೂಬಲ್ಲಿ, ಉಪ್ಪು, ಖಾರದ ಪುಡಿ ಮತ್ತು ಸ್ವಲ್ಪ ಶುಂಠಿ, ಪುದೀನ ಹಾಕಿ ಮಾಡಿದರು ನೋಡಿದೆ. ಬಟ್ ಜಾಸ್ತಿ ಯಾವ ಥರದ್ದು ಮಸಾಲೆದೆಲ್ಲ ನೋಡೋಣ, ಟೇಸ್ಟ್ ಯಾವ ಥರ ಬರುತ್ತೆ ಅಂತ ನನಗೂ ಗೊತ್ತಿಲ್ಲ. ಟ್ರೈ ಮಾಡಿ ನೋಡಿಬಿಟ್ಟು ಯಾವ್ಯಾವ ಥರ ಮಾಡಿದೆ ಅಂತ ಹೇಳ್ತೀನಿ. ಚೆನ್ನಾಗಿತ್ತು ಅಂದರೆ ಖಂಡಿತವಾಗ್ಲೂ ತೋರಿಸ್ತೀನಿ, ಇಲ್ಲಾಂದರೆ ಏನು ತೋರ್ಸೋಕ್ಕೆ ಹೋಗೋಲ್ಲ. ನೋಡೋಣ ಯಾವ ಥರ ಬರುತ್ತೆ. ಈ ಹಣ್ಣು ಹೆಚ್ಚೋದೇ ದೊಡ್ಡ ವಿಷಯ. ಇಷ್ಟಿಷ್ಟೇ ಇರ್ತಾವಲ್ಲ, ಹೆಚ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ನೋಡಿ. ಒಂಥರ ಹಣ್ಣೆಲ್ಲ ಹೆಚ್ಚಿಬಿಟ್ಟು ಸಿಗ್ತೀನಿ. ಓಕೆ, ನೆಕ್ಸ್ಟ್ ಹಣ್ಣು ಉಳಿದಿದೆ, ಹಾಗೆ ತಿನ್ಕೊಳ್ಳಿ ಅಂತ ಇಟ್ಟಿದ್ದೀನಿ. ನೋಡೋಣ, ಟೇಸ್ಟ್ ಚೆನ್ನಾಗಿಲ್ಲ, ವೇಸ್ಟ್ ಆಗಬಾರ್ದಲ್ವ. ಸೊ ಹಾಗಾಗಿ ನೋಡಿ, ಒಂದಿಷ್ಟು ಹಣ್ಣನ್ನ ಈಗ ಕಟ್ ಮಾಡಿ ಹಾಕೋತಾ ಇದ್ದೀನಿ. ನೋಡೋಣ, ಸ್ವಲ್ಪ ನೀರನ್ನ ನೋಡಿಕೊಂಡು ಸಾಕು. ಶುಗರ್ 1-2 ಸ್ಪೂನ್. ಕಲರ್ಫುಲ್ಲಾಗಂತೂ ಕಾಣಿಸ್ತಾ ಇದೆ. ಟೇಸ್ಟ್ ಹೆಂಗೈತೆ ಅಂತ ಗೊತ್ತಿಲ್ಲ. ನನ್ನ ಮಗನೇ ಟೇಸ್ಟ್ ಮಾಡೋದು ಇವತ್ತು. ನೀರಲ್ಲಿ ಹಣ್ಣಿನ ಫ್ಲೇವರ್ ಚೆನ್ನಾಗಿ ಬರ್ತೈತೆ. ಅದು ಸೋಸಕ್ಕೆ ಬರುತ್ತೆ. ನಮ್ಮ ಮನೆಯವ್ರು ಹೇಳೋದು, ಮಕ್ಳಿಗೆ ನೇರಳೆ ಹಣ್ಣು ಕೊಡೋದು ಚೆನ್ನಾಗಿರುತ್ತೆ, ಒಳ್ಳೆಯದು ಅಂತ ಹೇಳಿ ತಂದು ಕೊಟ್ಟಿದ್ದಾರೆ. ಹಣ್ಣು ಯಾರೂ ತಿನ್ನಲ್ವಂತೆ. ನಾಳೆ 1 kg ತಗೊಬರ್ತೀನಿ ಕಣಮ್ಮ. ಅದು ಬೇಡರಿ, ಸ್ವಲ್ಪ ದಿನ ಗ್ಯಾಪ್ ಕೊಡೋಣ ಅಂತ ಹೇಳ್ತಿದ್ದೀನಿ. ಈ ಥರ ಇದೆಲ್ಲ ತಿನ್ನೋಕ್ಕಾಗುತ್ತಾ ಪಾಪ ಅವನಿಗೆ? ತಿನ್ನಲ್ಲ. ಅದಕ್ಕೆ ಫುಲ್ಲು ಪ್ಯೂರು ರಸ ಬರಲಿ ಅಂತ ರಸ ಮಾತ್ರ ತೆಗೆದುಕೊಡ್ತಾಯಿದ್ದೀನಿ. ಜ್ಯೂಸೇ ಲೈಕ್ ಮಾಡೋದು ಜಾಸ್ತಿ. ಸೊ ಜ್ಯೂಸ್ ಕೊಡೋಣ, ತಿನ್ಕೊತಾನೆ. ದೊಡ್ಡವನು ಉಪ್ಪು ಖಾರದ ಪುಡಿ ಹಾಕ್ಕೊಂಡು ತಿನ್ಕೊಂಡು ಸ್ವಲ್ಪ, ಚಿಕ್ಕವನಿಗೆ ಜ್ಯೂಸ್ ಅಂತೆ. ನೈಟು ನಮ್ಮ ಮನೆಯವ್ರ ಜೊತೆ ಅವನು ಹಾಲು ಕುಡಿತಾನೆ. ಇವತ್ತು ಜ್ಯೂಸ್ ಬೇಕು ಅಂತೇಳಿ ಜ್ಯೂಸ್ ತೊಗೊಳ್ತಾ ಇದ್ದಾನೆ. ನೋಡೋಣ ಟೇಸ್ಟ್ ಹೆಂಗಿದೆ ಅಂತ. ಒಬ್ಬರಿಗೆ ಜ್ಯೂಸು, ಒಬ್ಬರಿಗೆ ಹಾಲು. ನಮ್ಮ ದೊಡ್ಡ ಸಾಹೇಬ್ರಿಗೆ ನನಗೆ ಏನು ಬೇಡ, ಹಂಗೆ ಇರ್ತೀವಿ ನಾವು. ಅವರಿಬ್ಬರು ಕುಡಿತಾರೆ. ಸೊ ಓಕೆ, ಬನ್ನಿ ಸರ್ವ್ ಮಾಡೋಣ. ಒಬ್ಬರಿಗೆ ಹಾಲು, ಒಬ್ಬರಿಗೆ ನೇರಳೆ ಹಣ್ಣಿನ ಜ್ಯೂಸು. ನೋಡೋಣ ಬನ್ನಿ, ಟೇಸ್ಟ್ ಹೆಂಗಿದೆ ಅಂತ ಕೇಳ್ತೀನಿ. ತಗೊಳ್ರಿ. ಎಷ್ಟು ತಗೋ ಯಶು, ಬಾಯಿಲಿ. ಇನ್ನು ನಮ್ಮ ಮನೇಲಿ 10 ಗಂಟೆ ಆಗಿದೆ, ಇನ್ನೂ ಬರೆಯೋ ಕೆಲಸ ಮುಗ್ದಿಲ್ಲ. ಕೆಳಗಳಿ ದಿಮ್ಮೇಲೆ ಹತ್ಬೇಡಿ, ಕುಡಿದು ನೋಡು. ಹೆಂಗೈತಮ್ಮ ಟೇಸ್ಟು? ಸೂಪರಾ? ನಿಜ? ಹ್ಞೂ. ಮತ್ತು ಸಪ್ಪೆ ಆಗೈತಾ? ಸ್ವಲ್ಪನೇ ಹಾಕಿರೋದು, 2.5 ಸ್ಪೂನು. ಚೆನ್ನಾಗೈತೆ ಇಲ್ವಮ್ಮ? ಓಕೆ, ಸೂಪರಾಗಿದೆಯಂತೆ. ಸೂಪರಾಗೈತಂತೆ. ಕೊಡಿಲಿ, ನಾನು ಟೇಸ್ಟ್ ನೋಡ್ತೀನಿ. ನೋಡು ಹೆಂಗೈತೆ. ಕುಡಿಬೋದು. ಓಕೆ, ಇನ್ನು ನಂದು ಹೋಮ್ವರ್ಕ್ ಇದೆ, ಮಕ್ಕಳದು ಮುಗಿಸಿ ಮಲಗಿಸ್ಬೇಕು. ಓಕೆ, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.